ನಮಸ್ಕಾರ ಸ್ನೇಹಿತರೆ, ಒಂದು ಹೊಸ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡಲಿಕ್ಕಿದ್ದೇನೆ ಇಲ್ಲಿ. ಸಂಸ್ಥೆ ಬಂದು ರೆನಟಾಸ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು 2018ರಲ್ಲಿ ಪ್ರಾರಂಭವಾದ ಒಂದು ಸಂಸ್ಥೆ. ಮೊದಲಿಗೆ ಈ ಸಂಸ್ಥೆ ಕೇವಲ ಒಂದು ನೋವಾ ಹೇಳುವ ಪ್ರಾಡಕ್ಟ್ನಲ್ಲಿ, ರೆನಟಾಸ್ ನೋವಾ ಹೇಳುವ ಒಂದು ಆಯುರ್ವೇದಿಕ್ ಉತ್ಪನ್ನಗಳ ಒಂದು ಕ್ಯಾಪ್ಸೂಲ್ ಪ್ರಾಡಕ್ಟ್ನಿಂದ ಪ್ರಾರಂಭ ಆಯಿತು. ಈಗಾಗಲೇ 7 ವರ್ಷ ತಲುಪಿತು. 7 ವರ್ಷದಲ್ಲಿ ಬೇರೆ ಬೇರೆ ರೀತಿಯ ರಿಸರ್ಚ್ ಮಾಡಿಕೊಂಡು, ಎಲ್ಲವೂ ರಿಸರ್ಚ್ ಬೇಸ್ಡ್ ಒಂದು R&D ಸಿಸ್ಟಮ್ ಇರುವಂಥ ಸಂಸ್ಥೆ. ರಿಸರ್ಚ್ ಆ್ಯಂಡ್ ಡೆವಲಪ್ ಮಾಡ್ತಾ, ಪ್ರಾಡಕ್ಟನ್ನು ಎನ್ಹ್ಯಾನ್ಸ್ ಮಾಡ್ತಾ, ಇಂಪ್ರೂವ್ ಮಾಡ್ತಾ ಸಾಗುವಂಥ ಒಂದು ಸಂಸ್ಥೆ. ಮಾರ್ಕೆಟ್ ಪ್ರಾಡಕ್ಟ್ ಅಲ್ಲ ಇದು. ಯಾವುದು ಕೂಡ ನಿಮಗೆ ಇಲ್ಲಿ ಹೇಳುವಂಥದ್ದು ಮಾರ್ಕೆಟ್ ಪ್ರಾಡಕ್ಟ್ ಅಲ್ಲವೇ ಅಲ್ಲ. ಪ್ಯೂರ್ಲಿ ರಿಸರ್ಚ್ ಬೇಸ್ಡ್ ಪ್ರಾಡಕ್ಟ್. R&D ಹೆಡ್ ಸೈಂಟಿಸ್ಟ್ ಬಂದು ಪ್ರೊಫೆಸರ್ ರಾಜ್ದೀಪ್ ದತ್ತಾ ಆ್ಯಂಡ್ ಟೀಮ್ 20+ ಸೈಂಟಿಸ್ಟ್ ಇದ್ದಾರೆ. ಇದರಲ್ಲೂ ಕೂಡ ಈ ಸೈಂಟಿಸ್ಟ್ಗಳಲ್ಲಿ DRDO ರಿಟೈರ್ಡ್ ಸೈಂಟಿಸ್ಟ್ಗಳು ಕೂಡ ಇದ್ದಾರೆ, ಸಜೆಷನ್ ಕೊಡ್ತಾರೆ. ಎಲ್ಲ ಪ್ರಾಡಕ್ಟ್ಗಳ ಜರ್ನಲ್ಸ್ ರಿಲೀಸ್ ಆಗಿದೆ. ಕೆಲವು ಪ್ರಾಡಕ್ಟ್ಗಳು US FDA ಮತ್ತು ಪೇಟೆಂಟ್ ಅಪ್ಲೈಡ್ ಕೂಡ ಆಗಿದೆ. ಅಂಥ ಒಂದು ಅದ್ಭುತ ಪ್ರಾಡಕ್ಟ್ನ ಬಗ್ಗೆ ನಿಮಗೆ ಹೇಳಲಿಕ್ಕಿದ್ದೇನೆ. ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್, ಇದರಲ್ಲಿ ಇಂಥ ಒಂದು ಇಷ್ಟು ಅಡ್ವಾನ್ಸ್ಡ್ ಪ್ರಾಡಕ್ಟ್ ಇಷ್ಟರವರೆಗೆ ಮಾರ್ಕೆಟ್ನಲ್ಲಿ ಬಂದಿಲ್ಲ. ಪ್ರಾಡಕ್ಟ್ಗಳ ಮಾರ್ಕೆಟಿಂಗ್ ಭಾಳಷ್ಟು ಕಂಪ್ನಿಗಳು ನೋಡಿರ್ಬೋದು ಸ್ನೇಹಿತರೆ ನೀವು. ಆದರೆ ಡೈರೆಕ್ಟ್ ಮಾರ್ಕೆಟಿಂಗ್ನಲ್ಲಿ ಇಷ್ಟು ಸರ್ಟಿಫಿಕೇಷನ್, ಇಷ್ಟು ಕ್ವಾಲಿಟಿ, ಇಷ್ಟು ರಿಸಲ್ಟ್, ಲ್ಯಾಕ್ಸ್ ಆಫ್ ರಿಸಲ್ಟ್ಸ್, ಕ್ರೋರ್ಸ್ ಆಫ್ ಸೇಲ್ಸ್ ಈ ಥರ ಬಂದ ಪ್ರಾಡಕ್ಟ್ ಇಲ್ಲ. ಅಂಥ ಒಂದು ಅದ್ಭುತ ಪ್ರಾಡಕ್ಟ್ ಬೇಸ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ. ಇದರಲ್ಲಿ ಮೊದಲನೇ ಪ್ರಾಡಕ್ಟ್ ಬಂದು ರೆನಟಾಸ್ ನೋವಾ. ಇದು ರೀಸೆಂಟಾಗಿ ಒಂದು ಧೂಮ್ ಮಚಾಲೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಭಾಳ ಅದ್ಭುತ ರಿಸಲ್ಟ್ ಬರ್ತಾಯಿದೆ. ಕ್ಯಾನ್ಸರ್, ಕಿಡ್ನಿ, ಲಿವರ್, ಪ್ಯಾರಲೈಸ್, ಸ್ಕಿನ್ ಡಿಸೀಸಸ್, ಇನ್ನು ಏನೆಲ್ಲ ಡಿಸೀಸಸ್ ಅಪ್ ಟು ನೀವು ಯೂಟ್ಯೂಬ್ನಲ್ಲಿ ರಿಸರ್ಚ್ ಮಾಡಿದರೆ 400 ಡಿಫ್ರೆಂಟ್ ಕಾಯಿಲೆಗೆ ಇದು ರಿಸಲ್ಟ್ ಬಂದಿದೆ ಎಂದು ಕಂಪನಿ ಹೇಳ್ತಾ ಇದೆ. ಅಂದರೆ ಕಂಪನಿಯಲ್ಲಿ ಸೇಲ್ ಮಾಡುವ ವ್ಯಕ್ತಿಗಳು ಒಂದು 8ರಿಂದ 10 ಲಕ್ಷ ಆ್ಯಕ್ಟಿವ್ ಸೆಲ್ಲರ್ಸ್ ಇದ್ದಾರೆ, ಡಿಸ್ಟ್ರಿಬ್ಯೂಟರ್ಸ್. ಆ್ಯಕ್ಟಿವ್ ಹೇಳಿದರೆ ರೆಗ್ಯುಲರ್ ಇದನ್ನೇ ಬಿಸ್ನೆಸ್ ಮಾಡುವವರು ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ. 8ರಿಂದ 10 ಲಕ್ಷ ಡಿಸ್ಟ್ರಿಬ್ಯೂಟರ್ಗಳು ಇದನ್ನು ಮಾರ್ತಾ ಇದ್ದಾರೆ ಹೇಳಿದರೆ ನೀವೇ ಯೋಚನೆ ಮಾಡಿ ಯಾವ ಥರ ಇರ್ಬೋದು ಸೇಲ್ಸ್. ಇವಾಗ ಕಂಪನಿ 7 ವರ್ಷ ಆಗ್ತಾ ಇದೆ. ಈ ವರ್ಷದ ಟಾರ್ಗೆಟ್ ಸೇಲ್ಸ್ 500+ ಕ್ರೋರ್ ಅಂತ ಕಂಪನಿ ಡಿಸೈಡ್ ಮಾಡಿದೆ. ಆಲ್ರೆಡಿ ಪ್ರಾಜೆಕ್ಟ್ ಮಾಡಿದೆ.